ನಿಮಗೆ ಬೆಂಗಳೂರಿನಲ್ಲಿರುವಂತಹ ಈ ಒಂದು ಪುರಾತನ ಹಾಗೂ ಪವರ್ಫುಲ್ ದೇವಸ್ಥಾನ ಅಲ್ಲ ಮಠದ ಬಗ್ಗೆ ನಿಮಗೆ ಗೊತ್ತಾ? ಹೌದು, ಇದು ಎಷ್ಟೋ ವರ್ಷಗಳಿಂದ ಈ ಒಂದು ಜಾಗದಲ್ಲಿ ಇದ್ದರೂ ಕೂಡ ತುಂಬ ಜನಕ್ಕೆ ವಿಚಾರ ಗೊತ್ತಿಲ್ಲ. ಈ ಒಂದು ಜಾಗದಲ್ಲಿ ಹೋಗಿ ಏನಾದರೂ ನೀವು ಧ್ಯಾನಕ್ಕೆ ಕೂತ್ಕೊಂಡ್ರೆ ನಿಜವಾಗ್ಲೂ ಆ ಧ್ಯಾನ ಅದ್ಭುತವಾಗುತ್ತೆ. ಯಾಕೆಂದರೆ ಇಲ್ಲಿ ಅನೇಕ ಮಹಾನ್ ಋಷಿಗಳು ಧ್ಯಾನವನ್ನು ಮಾಡಿ ಜೀವ ಸಮಾಧಿಯಾಗಿದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಈ ಜಾಗದಲ್ಲಿ ಅಷ್ಟೊಂದು ಪವರ್ಫುಲ್ ಆದಂತಹ ಒಂದು ಶಕ್ತಿ ಅಡಗಿದೆ. ಸೊ ಆ ಜಾಗ ಯಾವುದು? ನನ್ನಿಂದೆ ಒಂದು ಸುಮಾರು ಹಳೆಯ ಪುರಾತನ ಮಠ ಇದೆ. ಸೊ ತುಂಬ ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು ಬಂದು ಲೊಕೇಶನ್ ಬಂದು ನಿಮಗೆ ಹಲ್ಸೂರಲ್ಲಿದೆ. ಇದು ತುಂಬ ಹಳೆಯ ಟೆಂಪಲ್ಲು. ಎಷ್ಟು ಚೆನ್ನಾಗಿದೆ ಇದು, ಏನು ಕತೆ ಇರೋದು, ಹಿಸ್ಟ್ರಿ ಏನು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಎಷ್ಟು ಹಳೆಯ ಮಠ, ಎಷ್ಟು ಚೆನ್ನಾಗಿದೆ ನೋಡಿ ಒಳಗಡೆ ನೋಡಲಿಕ್ಕೆ. ಸೊ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಸತೀಶ್ ಅಣ್ಣವ್ರು ಆ್ಯಂಡ್ ಸತೀಶ್ ಅಣ್ಣವ್ರ ಕಡೆಯಿಂದನೇ ತೆಗೆದುಕೊಳ್ಳೋಣ. ಸರ್ ಸತೀಶ್ ಅಣ್ಣ ನಮಸ್ತೆ. ಅವರು ಶ್ರೀ ರಾಮಲಿಂಗಂ ಅಂತ. ಈ ಇಡೀ ಜಾಗಕ್ಕೆ ಅವರೇ ಸೆಕ್ರೆಟ್ರಿ. ಪಾಪ ತುಂಬ ಕಷ್ಟಪಟ್ಟು ವಾಲಂಟ್ರಿ ಸರ್ವಿಸ್ ಮಾಡಿಕೊಂಡು ಅವ್ರು ಆ್ಯಕ್ಚುಲಾಗಿ DRDOನಲ್ಲಿ ಸೀನಿಯರ್ ಆಫೀಸರ್. ಅವರು ಒಂದು ದೊಡ್ಡ ಪೊಸಿಷನಲ್ಲಿದ್ದಾರೆ. ಅಲ್ಲಿ ಇದ್ಕೊಂಡು ಇದನ್ನು ನೋಡಿಕೊಂಡು ಮೇಂಟೈನ್ ಮಾಡ್ತಾರೆ. ಇದು ಹೆಂಗೆಂಗೋ ಇತ್ತು, ಇವರು ಬಂದಮೇಲೆ ಇದನ್ನು ಒಂದು ಕಟ್ಟುನಿಟ್ಟಿನಲ್ಲಿಟ್ಟು ಒಂದು ಸಿಸ್ಟಮ್ ಮಾಡ್ತಾಯಿದ್ದಾರೆ. ಅಮಾವಾಸ್ಯೆ ಪೌರ್ಣಿಮೆಗೆ ಅನ್ನದಾನ ಮಾಡ್ತಾರೆ ಸಾಕಷ್ಟು ಜನಕ್ಕೆ. ಸೊ ಆ ಥರ ಸುಮಾರು ಎಷ್ಟು ವರ್ಷದ ಹಳೆಯದು ಅಂತೆಲ್ಲ ಕೇಳೋಣ ಸರ್. ನೀವು ಚಲೋ ಸರ್. ನಮಸ್ತೆ ಸರ್. ಇಲ್ಲಿ ಒಂದು ಶ್ವಾನ ಕೂಡ ಇದೆ. ಎಷ್ಟು ಪ್ರೀತಿಯಿಂದ ಮಾಡ್ಕೊಂಡಿದ್ದೀರಾ ಜೊತೆಯಲ್ಲಿ. ತುಂಬ ನೋಡಿದ್ರೆ ಏನೋ ಒಂದು ವೈಬ್ ಅನಿಸುತ್ತೆ, ಮನಃಶಾಂತಿ ಅನಿಸುತ್ತೆ. ನಿಮ್ಮ ಜಾಗ ಇದು ಏನು ವಿಚಾರ? ಇಲ್ಲಿ 150 ವರ್ಷ ಹಳೆ ಜೀವ ಸಮಾಧಿ. ಇದು 150 ವರ್ಷದ ಹಳೆಯದು ಜೀವ ಸಮಾಧಿ. ಓಕೆ. ಇದು ಶ್ರೀ ಮೌನಾನಂದ ಗುರುಸ್ವಾಮಿಗಳು ಅವರೇ ನಿರ್ಮಾಣಿತಿರೋದು. ಅದು ಅವರ ಸ್ಪಿರಿಚುವಲ್ ಸೀಕ್ರೆಟ್ಸ್ಗಳ ಇಲ್ಲಿ ಇಟ್ಟಿದ್ದಾರೆ. ಅವರು ಎಲ್ಲ ಸ್ಪಿರಿಚುವಲ್ ಸೀಕ್ರೆಟ್ ಇಲ್ಲಿ ಇಟ್ಟಿದ್ದಾರೆ. ಎಸ್ಪೆಷಲಿ ಆನ್ ದ 4 ಬೀಮ್ಸ್ ಪಿಲ್ಲರ್ಸ್. ಸೊ ಯಾರಿಗೆ ಸ್ಪಿರಿಚುವಲ್ ಥರ್ಸ್ಟ್ ಇದೆಯೋ ಅವರು ಇಲ್ಲಿ ಬಂದರೆ ಅವ್ರಿಗೇನೇನು ಬೇಕೋ ಅದು ಯಾರಿಗೆ ಹಸಿವಿದೆಯೋ, ಸ್ಪಿರಿಚುವಲ್ ಹಸಿವು, ಅವರು ಇಲ್ಲಿ ಬಂದರೆ ಎಲ್ಲ ಸಿಗುತ್ತೆ. ಜನರಲಿ ಇಲ್ಲಿ ಒಳಗೆ ಬರೋರಿಗೆ ಸಡನ್ಲಿ ಒಂದು ಮನಸ್ಸು ನೆಮ್ಮದಿ ಬರ್ತದೆ. ಅದು ಏಕೆಂದರೆ ಸ್ವಾಮೀಜಿ ಹಂಗೆ ನಿರ್ಮಾಣ ಮಾಡಿದ್ದಾರೆ. ಸ್ವಾಮೀಜಿ ಈಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್, ಅಮ್ಮ ಈಸ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್. ಯಾಕೆಂದರೆ ನಮ್ಮ ಮೈ ಈಸ್ ಹ್ಯಾವಿಂಗ್ 2 ಪಾರ್ಟ್ಸ್, ರೈಟ್ ಲೆಫ್ಟ್, ಮೇಲ್ ಫಿಮೇಲ್, ಶಿವ ಶಕ್ತಿ, ಸನ್ ಮೂನ್, ಹೀಟ್ ಕೋಲ್ಡ್. ಸೊ ನಮ್ಮ ಮನಸ್ಸಲ್ಲಿಯೋ ಅಥವಾ ಮೈಯಲ್ಲಿ ಪ್ರಾಬ್ಲಮ್ ಬಂದರೆ ಇದರಲ್ಲಿ ಇರುವ ಇಂಬ್ಯಾಲೆನ್ಸ್, ಮೇಲ್ ಫಿಮೇಲ್ ಎನರ್ಜಿ ಇಂಬ್ಯಾಲೆನ್ಸ್. ಸೊ ನಾವು ಪ್ರೇಯರ್ ಹಾಲ್ ಒಳಗೆ ಬಂದರೆ ನಮಗೇನು ಬೇಕು, ಮೇಲ್ ಎನರ್ಜಿ ಕಡಿಮೆ ಇದ್ದರೆ ಮೇಲ್ ಎನರ್ಜಿ ಫ್ಲೋ ಆಗುತ್ತೆ, ಫೀಮೇಲ್ ಎನರ್ಜಿ ಕಡಿಮೆ ಇದ್ದರೆ ಫೀಮೇಲ್ ಎನರ್ಜಿ ಫ್ಲೋ ಆಗುತ್ತೆ. ರೆಸ್ಪೆಕ್ಟಿವ್ ಐಸ್ ಅದರಲ್ಲಿ ಫ್ಲೋ ಆಗಿ ಬ್ಯಾಲೆನ್ಸ್ ಬರುತ್ತದೆ. ಒಂದು 20-25 ಮಿನಿಟ್ಸ್ ಇದ್ದರೆ ನಿಮಗೆ ಒಂದು ಮನಃಶಾಂತಿ ಬರುತ್ತದೆ. ಬಿಕಾಸ್ ಆಫ್ ದ ಎನರ್ಜಿ ಈಸ್ ಬ್ಯಾಲೆನ್ಸ್ಡ್ ಇನ್ ಯುವರ್ ಬಾಡಿ. ಹಂಗೆ ನಿರ್ಮಾಣ ಮಾಡಿದ್ದಾರೆ. ಇಟ್ಸ್ ಅನ್ ಆಟೋಮ್ಯಾಟಿಕ್ ಸಿಸ್ಟಮ್. ಸೊ ಇದೊಂದು ಇಟ್ ಇಸ್ ಅ ವೆರಿ ರೇರ್ ಫಿನಾಮಿನಾ. ಯಾವ ಜೀವ ಸಮಯದಲ್ಲಿ ಸಿಕ್ಕಲ್ಲ. ಇದೊಂದು ರೇರ್ ಫಿನಾಮಿನಾ. ಸೊ ಇಟ್ಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಮೆಡಿಟೇಷನ್ ಆ್ಯಂಡ್ ಗೆಟಿಂಗ್ ಮೈಂಡ್ ಆ್ಯಂಡ್ ಬಾಡಿ ಬ್ಯಾಲೆನ್ಸ್ ಆಫ್ ಎನರ್ಜಿ. ಈ ಸ್ವಾಮೀಜಿಗಳು ಯಾರು, ಎಲ್ಲಿಂದ ಬಂದರು, ಹೇಗೆ ಇಲ್ಲಿ ಬಂದು ನೆಲೆಸಿದ್ರು ಅದ್ರ ಬಗ್ಗೆ ನಮಗೆ ಒಂದಷ್ಟೊಂದು ಇದು ಇಲ್ಲ. ಯಾಕೆಂದರೆ ಅವ್ರ ಬಗ್ಗೆ ಇರೋದು ಒಂದೇ ಒಂದು ಫೋಟೋ, ಸ್ವಾಮೀಜಿ ಫೋಟೋ ಒಂದು, ಪ್ಲಸ್ ಅವ್ರದ್ದು ಧರ್ಮಪತ್ನಿ ಉಣ್ಣಾಮಲೆ ಅವ್ರ ಫೋಟೋ, ಅದು ಎರಡೇ ಇರೋದು. ಅದರಿಂದ ಸ್ವಲ್ಪ ಹೋದರೆ ಅವರು 150 ಇಯರ್ಸ್ ಮುಂದೆ ಬಂದಿರ್ಬೋದು. ಯಾಕಂದರೆ ಫೋಟೋಗ್ರಾಫ್ ನಮ್ಮ ಇಂಡಿಯಾಗೆ ಬಂದು 1858-59 ಫೋಟೋಗ್ರಾಫ್ ಬಂತು.
ಸೊ ಅವ್ರದ್ದು ಫೋಟೋಗ್ರಾಫ್ ಇದೆ. ಸೊ ಅದು ಆಮೇಲೆ ಅವರು ಇದ್ದಾರೆ 1858 ಆಮೇಲೆ ಇದ್ದಾರೆ. ಬಟ್ ಆವಾಗ 1858 ಮೇಲೆ ಎಲ್ಲಿ ಯಾವಾಗ ತಗೊಂಡೋರೋದು ನಮ್ಗೆ ಗೊತ್ತಿಲ್ಲ. ಇಟ್ ಮೇ ಬಿ 1860, 1870 ಆರ್ 1880, ಅದು ಗೊತ್ತಿಲ್ಲ. ಬಟ್ 1940 ಒಬ್ಬರು ಇಲ್ಲಿ ಬಂದರು. ಅವರು ಆವಾಗ ಬರುವಾಗ 17 ಇಯರ್ಸ್, ಅವ್ರು ಬರುವಾಗ ಅಯ್ಯದ ಸಮಾಧಿ ಇದೆ. ಸೊ 1940ಯಲ್ಲಿ ಅಯ್ಯ ಸಮಾಧಿ ಇದೆ, ಪ್ಲಸ್ ಒಂದು ರಿಟರ್ನ್ ಡಾಕ್ಯುಮೆಂಟ್ ರಿಟರ್ನ್ ಬೈ ಯೋಗೇಶ್ವರಾನಂದ. ಇದಕ್ಕೆ ಆಪೋಸಿಟ್, ನಮ್ಮ ಮಠಕ್ಕೆ ಆಪೋಸಿಟಲ್ಲಿ ಯೋಗೇಶ್ವರಾನಂದ ಒಂದು ಬರೆದು ಇಟ್ಟಿದ್ದಾರೆ. ನಾನು ನೋಡಿಲ್ಲ, ಬಟ್ ನೋಡಿರೋರು ಹೇಳಿದ್ದಾರೆ. 1908 ಆವಾಗ ಪ್ರಿಂಟೆಡ್ ಬುಕ್, ಅದರಲ್ಲಿ ಅವರು ಸ್ವಾಮೀಜಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಮೈ ಫ್ರೆಂಡ್ ಶ್ರೀ ಗುರುಸ್ವಾಮಿ ಮೌನಾನಂದ ಗುರುಸ್ವಾಮಿ ಕಮ್ಸ್ ಟು ಮೈ ಮಠ್ ಆ್ಯಂಡ್ ಡಸ್ ಯೋಗಿಕ್ ಪ್ರಾಕ್ಟೀಸ್ ಅಂತ ಬರೆದಿಟ್ಟಿದ್ದಾರೆ. ಸೊ 1900 ಅವರು ಇದ್ದಾರೆ, ನಮ್ಮ ಸ್ವಾಮೀಜಿ ಇದ್ದಾರೆ. ಸೊ 1910 ಇದ್ದಾರೆ, 1940 ಸಮಾಧಿ ಇದೆ. ಸೊ ನಡುವೆ ಎಲ್ಲಿಯೂ ಅವರು ಸಮಾಧಿ ಆಗಿರ್ಬೋದು. ಬಿಟ್ವೀನ್ 1910 ಆ್ಯಂಡ್ 1940 ಅಂತ ಒಂದು ಸೈಂಟಿಫಿಕ್ ಎಸ್ಟಿಮೇಟ್ ಮಾಡಿದ್ದೀವಿ. ಸೊ ಸ್ವಾಮೀಜಿ ಬಗ್ಗೆ ಬೇರೆ ಏನೋ ಗೊತ್ತಿಲ್ಲ, ಬಟ್ ಅವರು ಈಸ್ ಅ ಫಾಲೋಯರ್ ಆಫ್ 18 ಸಿದ್ಧಾಸ್. ಅದು ಎಲ್ಲ ಪಿಲ್ಲರ್ಸಲ್ಲಿ ಅವರು 18 ಸಿದ್ಧಾಸ್ ಬರೆದಿಟ್ಬಿಟ್ಟಿದ್ದಾರೆ. ಸೊ ಐ ಹ್ಯಾವ್ ಫಾಲೋಡ್ 18 ಸಿದ್ಧಾಸ್, ಯು ಆಲ್ಸೋ ಫಾಲೋ 18 ಸಿದ್ಧಾಸ್. ದ್ಯಾಟ್ ಇಸ್ ವಾಟ್ ಈಸ್ ಕನ್ವೇಯಿಂಗ್. ಸೊ ಅವರು ಮೆನಿ ಸೀಕ್ರೆಟ್ಸ್ ಎಲ್ಲ ಇಟ್ಟಿದ್ದಾರೆ, ಬಟ್ ಈಸ್ ಅ ಫಾಲೋವರ್ ಆಫ್ 18 ಸಿದ್ಧಾ ಪ್ರಿನ್ಸಿಪಲ್ಸ್. ಸೊ ಅವ್ರು ಎಲ್ಲಿಂದ ಬಂದಿದ್ರು ಅದು ನಮಗೆ ಗೊತ್ತಿಲ್ಲ. ನೀವು ಎಷ್ಟು ವರ್ಷ ಆಯಿತು ಇಲ್ಲಿ? 18 ಸಿದ್ಧಾರ್ಥ ಸಿದ್ಧರುಗಳು, 18 ಸಿದ್ಧರುಗಳು. ಅದು ನಮ್ಮ ಸೌತ್ ಇಂಡಿಯನ್ ಸಿಸ್ಟಮ್. ಅದು ಸೌತ್ ಇಂಡಿಯನ್ ಸಿಸ್ಟಮ್. ಎಲ್ಲ ಜಾಗಕ್ಕೂ ಒಂದೊಂದು ಸಿಸ್ಟಮ್ ಇದೆ. ಎಕ್ಸಾಂಪಲ್ ಸೌತ್ ಕೊರಿಯಾನಲ್ಲಿ ಹೋದರೆ ಅಲ್ಲಿನೂ ಮಾಂಕ್ಸ್ ಇದ್ದಾರೆ. ದೇ ಹ್ಯಾವ್ ಲಿವ್ಡ್ ಫಾರ್ 600-700 ಇಯರ್ಸ್ ಬೈ ಟೇಕಿಂಗ್ ಓನ್ಲಿ ಜಿನ್ಸೆಂಗ್. ಜಿನ್ಸೆಂಗ್ ಅಂತ ಒಂದು ಹರ್ಬ್ ಇದೆ, ಅದು ಅದರಲ್ಲೇ ಟೀ ಮಾಡಿ ಕುಡಿಯೋದು ಅಷ್ಟೇ. ಊಟ ಇಲ್ಲ, ಏನಿಲ್ಲ, ಒಂದು ಹರ್ಬಲ್ ಟೀ ಕುಡಿಯೋದು. ನೆಟ್ಟಲ್ಲಿ ಹೋಗಿ ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಬರ್ತದೆ. ಸೊ ಅದು ಒಂದೇ ಹರ್ಬಲ್ ಟೀ ಮೇಕ್ಸ್ ಯು ಟು ಲಿವ್ ಲಾಂಗ್. ಎಸ್, ಇಲ್ಲಿ ನಮ್ಮ ಕೊಳ್ಳೇಗಾಲದ ಹತ್ರ ರಸಸಿದ್ದೇಶ್ವರ ಬೆಟ್ಟ ಅಂತಿದೆ. ಅಲ್ಲಿ ಸಿದ್ಧರು ಒಂದು ರಸವನ್ನು ಕುಡಿದು ಬದುಕ್ತಾ ಇದ್ರಂತೆ. ಅವರು ಬೆಟ್ಟದಲ್ಲೇ ಇದ್ರಂತೆ ಎಷ್ಟೋ ವರ್ಷಗಳ ಕಾಲ. ಬೆಟ್ಟ ಊರಿಗೆ ಬರ್ತಾ ಇರಲಿಲ್ಲ, ಏನೂ ಇಲ್ಲ. ಇದೊಂದು ಅಕ್ಕಿ ಕಾಳು ತೆಗೆದುಕೊಂಡು ಹೋಗಿ ಏನೂ ಮಾಡಿದ್ದಿಲ್ಲ, ಏನೂ ಇಲ್ಲ. ಒಂದು ರಸ ಕುಡಿದು ಬದುಕ್ತಾ ಇದ್ರಂತೆ. ಹೆಸರು ರಸಸಿದ್ಧರು, ರಸಸಿದ್ದೇಶ್ವರ ಬೆಟ್ಟ ಅಂತ. ಸೊ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿದ್ಧ ಟ್ರೆಡಿಷನ್. ಸೊ ನಾವು ಅದೇ ಫಾಲೋ ಮಾಡಬೇಕು. ಅದೇ ಅಯ್ಯನು ಅದೇ ಹೇಳಿದ್ದಾರೆ. ಮೌನಾನಂದ ಗುರುಸ್ವಾಮಿಗಳ ಅಯ್ಯನು ಅದೇ ಹೇಳಿದ್ದಾರೆ. ಅವ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಏನಿಸಿದ್ರೆ ನೀವೇ ಕೊಡ್ಬೋದು, ನಮ್ಮ ಹತ್ರ ಏನೂ ಇಲ್ಲ. ನೀವು ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಬಂದು 2010 ಬಂದೆ. ಸೊ ಇಲ್ಲಿರುವ ಸೀಕ್ರೆಟ್ಸ್ಗೆಲ್ಲ ನೋಡಿಬಿಟ್ಟು ಇದು ಸಫಿಷಿಯೆಂಟ್. ಒಬ್ಬನಿಗೆ ಒಂದು ಜನಕ್ಕೆ ಇದು ಸಫಿಷಿಯೆಂಟ್. ಇಲ್ಲಿದ್ದರೆ ಎಲ್ಲವೇ ಸಿಕ್ಕುತ್ತೆ, ಏನೇನು ಜ್ಞಾನ ಬೇಕೋ ಅದು ಸಿಕ್ಕುತ್ತೆ. ಎಕ್ಸಾಂಪಲ್ ನಾನು ಹೇಳ್ತೀನಿ. ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ, ಜನರಲಿ ಅದು ರೂಟ್ ಕಾಸ್ ನೋಡಿದ್ರೆ ಇಟ್ ಈಸ್ ಫಾರ್ ಮೆಟೀರಿಯಲಿಸ್ಟಿಕ್ ಪರ್ಪಸ್. ಸೊ ದೇವಸ್ಥಾನಕ್ಕೆ ಹೋದರೆ ಮೆಟೀರಿಯಲ್ಸ್ ಸಿಕ್ಕುತ್ತೆ. ಯಾಕೆ ಸಿಕ್ಕುತ್ತೆ ಅಂದರೆ, ಒಂದೊಂದು ಎಂಟ್ರೆನ್ಸ್ ಹೋಗುವಾಗ ಮೇಲ್ಗಡೆ ಲಕ್ಷ್ಮೀ ದೇವಿ ಇಟ್ಟಿರ್ತಾರೆ. ಆ ಲಕ್ಷ್ಮೀ ದೇವಿ ಆಶೀರ್ವಾದದಿಂದ ನಿಮಗೆ ಏನು ಬೇಕೋ ಅದು ಸಿಕ್ಕುತ್ತೆ. ಬಟ್ ನಮ್ಮ ಜೀವಸಮಾಧಿಗೆ ಬಂದರೆ ಮೇಲೆ ಇವರು ವಿನಾಯಕ, ಲಾರ್ಡ್ ವಿನಾಯಕ ಇಟ್ಟಿದ್ದಾರೆ. ಅವರು ಈಸ್ ಎ ಕಿಂಗ್ ಆಫ್ ನಾಲೆಡ್ಜ್. ಸೊ ನೀವು ಒಳಗೆ ಬಂದರೆ ಏನು ಸಿಕ್ಕುತ್ತೆ? ನಾಲೆಡ್ಜ್ ಸಿಕ್ಕುತ್ತೆ. ಅವ್ರ ಆಶೀರ್ವಾದದಿಂದ ನಿಮಗೆ ಅವ್ರ ನಾಲೆಡ್ಜ್ ಸಿಕ್ಕುತ್ತೆ ಅಂತ ಅವರು ಇಂಡೈರೆಕ್ಟಾಗಿ ಬರೆದಿಟ್ಟಿದ್ದಾರೆ. ಪ್ಲಸ್ ಕೆಳಗಡೆ ನೋಡಿದ್ರೆ ಬಿಲೋ ದ ಎಂಟ್ರೆನ್ಸ್ ನೋಡಿದ್ರೆ ಲಕ್ಷ್ಮೀ ದೇವಿ ಇಟ್ಟಿದ್ದಾರೆ. ಸೊ ನೀವು ಒಳಗೆ ಬರುವಾಗ ಲಕ್ಷ್ಮೀ ದೇವಿಯನ್ನು ದಾಟಿ ಬಾ ಅಂದರೆ ದುಡ್ಡಿನ ಅಹಮೆಲ್ಲ ಬಿಟ್ಟು ಜ್ಞಾನಕ್ಕಾಗಿ ಮಾತ್ರ ಬಾ. ಸೀಕ್ರೆಟ್ಸ್ ಜಾಸ್ತಿ ಇಟ್ಟಿದ್ದಾರೆ. ಇದೆಲ್ಲ ನಮ್ಮ ರಮೇಶ್ ಅಣ್ಣಗೆ ಗೊತ್ತು, ಸುರೇಶ್ ಅಣ್ಣಗೆ ಗೊತ್ತು. ಅವ್ರ ಹತ್ರ ಕೇಳಿ. ನಾವೆಲ್ಲ ಚಿಕ್ಕವರು, ಸುರೇಶ್ ಅಣ್ಣ ದೊಡ್ಡವರು, ಅವ್ರ ಹತ್ರ ಕೇಳಿ ಅವ್ರು ತುಂಬ ಹೇಳ್ತಾರೆ. ಖಂಡಿತ. ಯಾಕಂದರೆ ನೀವು ಗಮನಿಸಿರ್ತೀರಾ, ನೀವು ಹೇಳೋದು ನಮಗೆ ಈಗ ನೋಡಿ, ನೀವು ಹೇಳಿದ್ದು ಎಲ್ಲಿ ಟಚ್ ಮಾಡ್ತು ಅಂದರೆ, ನಾವು ಇವತ್ತೆಲ್ಲ ಎಷ್ಟೋ ಜನ ಅದೇ ದುಡ್ಡು ಅದರಿಂದನೇ ಹೋಗ್ತಾ ಇರ್ತೀವಿ, ಜ್ಞಾನದಿಂದ ಹೋಗಲ್ಲ.
ಆ ದುಡ್ಡಿಂದನೇ ನೆಮ್ಮದಿ ಪಡೆಯೋದಕ್ಕೆ ಹೋಗ್ತಾ ಇರ್ತೀವಿ, ಬಟ್ ಆ ನೆಮ್ಮದಿ ಸಿಗೋದೇ ಇಲ್ಲ. ಅವ್ರು ಕರೆಕ್ಟಾಗಿ ಹೇಳಿದ್ದಾರೆ. ನೀವೆಲ್ಲ ನಮಗೊಂದು ಸಂತೋಷ ಏನಂದರೆ ನೀವೆಲ್ಲ ಯು ಆರ್ ವಿತ್ ಅವರ್ ಸುರೇಶ್ ಅಣ್ಣ, ಹಾಂ, ಹೂ ವಾಸ್ ವಿತ್ ದ ಗ್ರೇಟ್ ಸೈಂಟ್ ಆಫ್ ದಿಸ್ ಸೆಂಚುರಿ. ನಮ್ಮ ಇವರು ಶಂಬಾಲ ಎಸ್ಟಾಬ್ಲಿಷ್ ಮಾಡಿದಾರಲ್ವ, ಅವರು ಶಿಷ್ಯ, ಡೈರೆಕ್ಟ್ ಡಿಸೈಪಲ್. ಅವ್ರ ಜೊತೆಗೆ ನೀವೆಲ್ಲ ಇದ್ದೀರಾ. ನನಗೆಲ್ಲ ಇದು ತುಂಬ ಸಂತೋಷ. ಆ್ಯಕ್ಚುಲಿ ಯು ಆರ್ ಇನ್ ದ ರೈಟ್ ಪಾತ್, ದ ರೈಟ್ ಗೈಡ್. ಸೊ ಐ ಆಮ್ ಹ್ಯಾಪಿ ದಟ್ ಯು ಹ್ಯಾವ್ ಕಮ್. ನಮಗೇನು ಗೊತ್ತಿದೆ ಅದು ನಾನು ಹೇಳಿದ್ದೀನಿ. ನಮಗೇನು ಗೊತ್ತಿಲ್ಲ, ನಾವು ಬಂದಿದ್ದೀವಿ ಅಷ್ಟೇ, ನಮ್ಮನ್ನು ಕರೆಸ್ಕೊಂಡಿದ್ರೆ ನಾವು ಬಂದಿದ್ದೀವಿ. ಯಾಕಂದರೆ ಯಾವುದೋ ಬರೆದಿಟ್ಟಿಲ್ಲ ಅವರು. ಬರೆದ್ರೆ ಲಿಪಿಯಲ್ಲಿ ಬರೆದ್ರೆ ಓನ್ಲಿ ಒನ್ ಸೆಕ್ಷನ್ ಆಫ್ ಪೀಪಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರು ಲಿಪಿಯಲ್ಲಿ ಏನೂ ಬರೆದಿಲ್ಲ, ಎಲ್ಲ ಡ್ರಾಯಿಂಗ್ಸಲ್ಲಿ ಬರೆದಿಟ್ಟಿದ್ದಾರೆ. ಸೊ ಐ ರಿಕ್ವೆಸ್ಟ್ ಅವರ್ ಸೀನಿಯರ್ ಪರ್ಸನ್ ಟು ಗೈಡ್ ಯು ಆ್ಯಂಡ್ ಫಾರ್ ಯುವರ್ ಆಲ್ ಗುಡ್ ಬಿ ಮೈ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಮೌನಾನಂದ ಗುರುಸ್ವಾಮಿಗಳ ಮಠಾಲಯಂ. ಸೊ ಇದು ಅಲ್ಸೂರಿನ ಮೆಟ್ರೋ ಸ್ಟೇಷನ್ನ ಒಂದು ಹಿಂಬದಿಯಲ್ಲೇ ಇದೆ. ನಿಮಗೆ ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ, ಧ್ಯಾನ ಮಾಡಬೇಕು ಅಂದರೆ ಈ ಒಂದು ಅದ್ಭುತ ಜಾಗಕ್ಕೆ ಹೋಗಿ. ದೇವಸ್ಥಾನವೂ ಇದೆ, ದೇವರ ದರ್ಶನದ ಜೊತೆಗೆ ಗುರುಗಳ ದರ್ಶನದ ಜೊತೆಗೆ ನಿಮಗೆ ಧ್ಯಾನವೂ ಕೂಡ ಅದ್ಭುತವಾಗುತ್ತೆ. ಒಂದು ಉತ್ತಮ ಜಾಗ, ತುಂಬ ಪುರಾತನ ಜಾಗ. ಇದನ್ನು ಯಾರಿಗಾದರೂ ತುಂಬ ಮನಸ್ಸು ನೋವಿನಲ್ಲಿ ಇರ್ತಾರಲ್ಲ ಮತ್ತು ಗೊಂದಲದಲ್ಲಿ ಇರ್ತಾರಲ್ಲ, ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅಂಥವ್ರು ಹೋಗಿ ಈ ಜಾಗದಲ್ಲಿ ಧ್ಯಾನ ಮಾಡಲಿ. ಅವರಿಗೆ ಒಂದು ಸದ್ಗತಿ, ಸನ್ಮಾರ್ಗ ಎಲ್ಲವೂ ಈ ಜಾಗದಲ್ಲಿ ಲಭಿಸುತ್ತೆ. ನಿಜ ಹೇಳ್ತೀನಿ, ನನಗೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹಂಗೆ ಅವರು ಧ್ಯಾನ ಮಾಡ್ತಾಯಿದ್ರಲ್ಲ, ಅದು ನೋಡಬೇಕಾದ್ರೆ ನನಗೆ ಒಂದೆಲ್ಲೂ ವೈಬದು, ಆ ಪ್ರಶಾಂತತೆ ಕಾಣಿಸ್ತಾ ಇತ್ತು. ಅಷ್ಟು ಚೆನ್ನಾಗಿದೆ ಜಾಗ ಇದು. ನೀವೇನಾದರೂ ಧ್ಯಾನ ಮಾಡಬೇಕು ಅಂತಂದರೆ ನೋಡಿ, ಇಲ್ಲೊಂದ್ಸಲ ಬಂದು ಧ್ಯಾನ ಮಾಡಿ ಟ್ರೈ ಮಾಡಿ, ಒಂದು ಬಹಳ ಚೆನ್ನಾಗಿದೆ. ಹಾಗೂ ತಮಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬು, ಶೇರು, ಕಮೆಂಟು ಏನೋ ಒಂದು ಮಾಡಿಯಪ್ಪ. ಸೊ ಇನ್ನಷ್ಟು ವಿಡಿಯೋಗಳನ್ನು ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ಹಾಗೂ ಇಂಥದ್ದೇ ಯಾವುದಾದ್ರೂ ಮಠಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಾಧ್ಯ ಆದರೆ ಅದನ್ನು ಜನರಿಗೆ ತಿಳಿಸುವಂತಹ ಕೆಲಸ ಮಾಡೋಣ. ಥ್ಯಾಂಕ್ ಯು.